ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಪ್ರೊಫೆಷ್ನಲ್ ಅಕೌಂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಥರ ಮಾಡ್ತಿರೋ ಅದೇ ಥರ ಫೇಸ್ಬುಕ್ಕಲ್ಲೂ ಕೂಡ ಬ್ರ್ಯಾಂಡ್ ಪ್ರಮೋಷನ್ ಕೂಡ ಮಾಡ್ಬೋದು. ಹಾಗೆ ಪ್ರೊಫೆಷ್ನಲ್ ಅಕೌಂಟ್ ಮಾಡಿಕೊಂಡು ತುಂಬಾ ಅರ್ನ್ ಕೂಡ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫೇಸ್ಬುಕ್ಕಲ್ಲಿ ಪ್ರೊಫೆಷ್ನಲ್ ಅಕೌಂಟ್ನ ಯಾವ ಥರ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಇಲ್ಲಿ ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ಮೇಲ್ಗಡೆ ನೋಡಿರ್ಬೋದು, ಇಲ್ಲಿ ಪ್ರೊಫೈಲ್ ಐಕಾನ್ ಇದೆ ನೋಡ್ಬೋದು ಮೇಲ್ಗಡೆ. ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ಮೇಲ್ಗಡೆ 3 ಡಾಟ್ ಕಾಣುತ್ತಲ್ವ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಮ್ದು ಇವಾಗ ಇಲ್ಲಿ ಈ ಥರ ಸ್ಕ್ರೋಲ್ ಮಾಡಿದ್ರೆ ನಮ್ಮದು ಇಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಆಗಿ ಕಾಣಿಸ್ತಿಲ್ಲ, ಇದು ಪರ್ಸ್ನಲ್ ಅಕೌಂಟ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಪ್ರೊಫೆಷ್ನಲ್ ಅಕೌಂಟ್ ಮಾಡಬೇಕಂದ್ರೆ ಗೈಸ್, ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈ ಥರ ಸ್ಕ್ರೋಲ್ ಮಾಡಿ ಇಲ್ಲಿ ಟರ್ನ್ ಆನ್ ಪ್ರೋ ಮೋಡ್ ಅಂತ ಇದೆ ನೋಡ್ಬೋದು. ಇಲ್ಲಿ ಕೆಳಗಡೆ ಟರ್ನ್ ಆನ್ ಪ್ರೋ ಮೋಡ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ಅಪ್ಡೇಟ್ ಟು ಪ್ರೋ ಮೋಡ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಕಾಣಿಸುತ್ತಲ್ವ, ಅಪ್ಡೇಟ್ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಕೆಳಗಡೆ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ಡೆಫಾಲ್ಟ್ ಆಡಿಯನ್ಸ್ ಅಂತ ಇದೆ ನೋಡ್ಬೋದು. ಇಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ದು ಈಗ ಆಲ್ರೆಡಿ ಫ್ರೆಂಡ್ಸ್ ಅಂತ ಇರುತ್ತೆ, ಹಾಗೆ ಇಲ್ಲಿ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹಾಗೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಆಗುತ್ತೆ. ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಅಂತ ಕೊಡಿ. ಇವಾಗ ನೆಕ್ಸ್ಟ್ ಕೊಟ್ಕೊಳ್ತೀನಿ ನಾನು. ನೆಕ್ಸ್ಟ್ ಕೊಟ್ಟು ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ, ರಿವ್ಯೂ ಸೆಲೆಕ್ಷನ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ನೀವು ಬೇಕಿದ್ರೆ ಓದ್ಕೊಳ್ಬೋದು. ಎಲ್ಲ ಪಬ್ಲಿಕ್ ಇರಬೇಕಾಗತ್ತೆ, ಲಾಸ್ಟಲ್ಲಿ ಒಂದು ಆನ್ ಇರಬೇಕಾಗತ್ತೆ. ಹಾಗೆ ಇಲ್ಲಿ ಕನ್ಫರ್ಮ್ ಅಂತ ಇದೆಯಲ್ಲ, ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ಯುವರ್ ಕ್ಯಾಟಗರಿ ಅಂತ ಬರುತ್ತೆ. ಯುವರ್ ಕ್ಯಾಟಗರಿ ಏನು ಆ್ಯಡ್ ಮಾಡಬೇಕಂದ್ರೆ, ಇವಾಗ ನೀವು ಡಿಜಿಟಲ್ ಕ್ರಿಯೇಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರೇ. ಅಂದರೆ ನೀವು ವೀಡಿಯೋಸ್ ಮಾಡ್ತಾ ಇದ್ದೀರಿ ಅಂದರೆ ಡಿಜಿಟಲ್ ಕ್ರಿಯೇಟರ್ ಹಾಕ್ಕೊಳ್ಬೋದು. ಹಾಗೆ ಡಿಸೈನ್ ಮತ್ತು ಫ್ಯಾಷನ್ ಇವೆಲ್ಲ ಇದೆ. ಪರ್ಸ್ನಲ್ ಬ್ಲಾಗ್ ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಳ್ಬೋದು. ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು, ನಿಮ್ಗೆ ಯಾವ ಕ್ಯಾಟಗರಿ ಬೇಕಂತ. ನೀವು ಯಾವ ಕ್ಯಾಟಗರಿಲಿ ವೀಡಿಯೋಸ್ ಮಾಡ್ತಾಯಿದ್ದೀರೋ ಅದನ್ನು ಅಲ್ಲಿ ಸರ್ಚ್ ಕೂಡ ಮಾಡಿ ಇಲ್ಲಿ ಕ್ಯಾಟಗರಿನ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಈ ವಿಡಿಯೋನ ಸ್ಟೂಡೆಂಟ್ ಕೂಡ ನೋಡ್ತಿರ್ಬೋದು, ಅದಕ್ಕೆ ನಾನು ಇವಾಗ ಇಲ್ಲಿ ಏನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಎಜುಕೇಷನ್ ಅಂತ ಆ್ಯಡ್ ಮಾಡ್ಕೊಳ್ತೀನಿ. ಎಜುಕೇಷನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ಬೇಕಿದ್ರೆ ಗೇಮರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವುದು ಸೆಲೆಕ್ಟ್ ಆಗುತ್ತೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಜುಕೇಷನ್ ಅಂತ ಆ್ಯಡ್ ಮಾಡ್ಕೊಳ್ತೀನಿ ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್, ಇಲ್ಲಿ ನೋಡ್ಬೋದು ಗೋ ಟು ಯುವರ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಇವಾಗ ಆಲ್ರೆಡಿ ನಿಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಇದನ್ನು ಗೋ ಟು ಯುವರ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಬಂತು. ಇವಾಗ ವೆಲ್ಕಮ್ ಟು ಯುವರ್ ನ್ಯೂ ಡ್ಯಾಶ್ಬೋರ್ಡ್ ಅಂತ ಬರ್ತು. ಅಂದರೆ ಇವಾಗ ನಿಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಇವಾಗ ಆಲ್ರೆಡಿ ಕ್ರಿಯೇಟ್ ಆಗಿಬಿಡ್ತು. ಇವಾಗ ಇಲ್ಲಿ ಅಪ್ಡೇಟ್ ಅಂತ ಇದೆ ನೋಡ್ಬೋದು, ಅಪ್ಡೇಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡ್ಬೋದು, ಇವಾಗ ಅಪ್ಡೇಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್, ಇಲ್ಲಿ ಇವಾಗ ನಿಮ್ಮದು ಅಚೀವ್ಮೆಂಟ್ಸ್ ಎಲ್ಲ ತೋರಿಸುತ್ತೆ. ಇವಾಗಿಂದ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಏನೇನು ಟಾಸ್ಕ್ ಕೊಡ್ತಾರೋ ಅವರೆಲ್ಲ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಕ್ರಿಯೇಟ್ 6 ನ್ಯೂ ಪೋಸ್ಟ್ ಅಂತ ಇದೆ. ಹಾಗೆ ನೀವು ಒಂದು 6 ಪೋಸ್ಟ್ಗಳನ್ನು ಹಾಕಬೇಕಾಗತ್ತೆ. ಮತ್ತು ಹಾಗೆ ಬ್ಯಾಕ್ ಬನ್ನಿ. ಇವಾಗ ನೋಡ್ಬೋದು ಈ ಥರ ಸ್ಕ್ರೋಲ್ ಮಾಡಿ ನೋಡ್ಬೋದು. ಈ ಥರ ಸ್ಕ್ರೋಲ್ ಮಾಡಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ನಿಮ್ಮದು ಡ್ಯಾಶ್ಬೋರ್ಡ್ ಕೂಡ ತೋರಿಸ್ಬಿಡತ್ತೆ. ಡ್ಯಾಶ್ಬೋರ್ಡ್ ತೋರಿಸ್ತಂದ್ರೆ ನಿಮ್ದು ಇವಾಗ ಪ್ರೊಫೆಷ್ನಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು ಡ್ಯಾಶ್ಬೋರ್ಡಲ್ಲಿ ನೀವು ಇವಾಗ ಹೊಸದಾಗಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ಇವಾಗ ಹೊಸದಾಗಿಂದ ಪೋಸ್ಟ್ ಹಾಕಿ ನಿಮ್ದು ಇವಾಗ ತುಂಬಾ ಫಾಲೋವರ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಅದರಿಂದ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಕೂಡ ಸಿಗುತ್ತೆ. ಅದರಿಂದ ನೀವು ಕೂಡ ವಿಡಿಯೋ ಮಾಡಿ ನಿಮ್ಗೆ ತುಂಬಾ ಹಣ ಗಳಿಸ್ಬೋದು ಫೇಸ್ಬುಕ್ಕಲ್ಲಿ. ಹಾಗೆ ವೀಡಿಯೋಸ್ಗಳನ್ನು ಹಾಕಿ ಫೇಸ್ಬುಕ್ಕಲ್ಲಿ ಮೊನೆಟೈಸೇಷನ್ ಆನ್ ಆದರೆ ನಿಮ್ಮದು ಯೂಟ್ಯೂಬ್ ಥರನೇ ಹಣ ಕೂಡ ಬರುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ.